ಒಳಗಡೆ ಇದ್ದಾಗ ಒಂದು ಹಾಡು ಹಾಡ್ದ, ದೊಡ್ಡವ ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು ಅಂತ ಹೇಳ್ಬಿಟ್ಟು. ಹಾಂ ಹಾಂ, ಅದೇ 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 ದೊಡ್ಡವ ಇಲ್ಲಿದ್ದಾರೆ ಈಗ. ಬನ್ನಿ ಹೇಳಮ್ಮ. ದೊಡ್ಡವ ಕಣಪ್ಪ. ಹೇಗೆ ಅನಿಸ್ತಾ ಇದೆ? ಏನೋ ಒಂದು ಬಡತನದಲ್ಲಿ ಸಾಕಿದ್ವು ಅವನ್ನ. ಅಂದರೆ ಏನೋ ಅವ್ನು ಇಡೀ ಕರ್ನಾಟಕಕ್ಕೆ ಒಂದು ಮಾದರಿ ತಂದಿದ್ದಾನೆ. ಒಂದು ಮಾದರಿ ತಂದಿದ್ದು ನಮಗೂ ಸಂತೋಷ ಆಯಿತು, ಇಡೀ ದೇಶಕ್ಕೆ ಸಂತೋಷ ಆಯಿತು. ನಮ್ಮ ಕರ್ನಾಟಕದಲ್ಲಿ ಇಂಥ ಮಕ್ಕಳು ಹಿಂಗೆ ಬಂದಿದ್ದು ಯಾರಿಗೂ ಗೊತ್ತಿರಲಿಲ್ಲ. ಅವನು ಓದಲಿಲ್ಲ, ಏನು ಬರೀಲಿಲ್ಲ, ಹಿಂಗೆ ಹೊಂಟೋದ್ನಲ್ಲಪ್ಪ ಅಂತ ಯೋಚನೆ ಮಾಡ್ತಿದ್ದೋ ಆಗ. ಏನೋ ದೇವ್ರು ಅವನ್ನ ಚೆನ್ನಾಗಿ ಒಂದು ಋಣ ಬಿಗ್ ಬಾಸಲ್ಲಿ ಇತ್ತೇನೋ ಮಾಡಿ ಗೆದ್ದು ಬಂದಿದ್ದಾನೆ. ಈಗ ನಿಮ್ಮ ಮುಂದೆ ಆಡಿ ಬೆಳೆದಂಥ ಮಗ ಅವನು ಇಷ್ಟು ಅಭಿಮಾನಿಗಳನ್ನ ಗಳಿಸಿದಾನೆ. ಏನು ಹೇಳ್ತೀರಾ? ಕಳಿಸಿದ್ದಾನೆ. ಏನು ಹೇಳ್ತೀರಾ? ಭಾಳ ಸಂತೋಷ ಆಯಿತು, ಭಾಳ ಸಂತೋಷ. ಅಲ್ಲ, ಬರೋಕ್ಕೆ ಕಾಯ್ತಾ ಇದ್ದೀರಾ? ಅವ್ನು ಬರೋಕ್ಕೆ ಕಾಯ್ತಾ ಇದ್ದೆ. ತಿಂಗಳಾಯ್ತು ಹೋಗಿ, 3 ತಿಂಗಳು ದಿನ ನೋಡೋದು, ಬರ್ತಾನ ಇಲ್ವ ಅಂತ ಬೆಳಗ್ಗೆ ರಾತ್ರಿ 3 ದಿನದಿಂದ ಕಾಯೋದು. ಅಂದರೆ ಈಗ ಗಿಲ್ಲಿ ಅಂದರೆ ನಿಮ್ಗೆ ಇಷ್ಟನಾ? ಗಿಲ್ಲಿ ಅಂದ್ರೆ ಇಷ್ಟ. ಯಾಕೆ ಭಾವುಕರಾಗ್ತಾ ಇದ್ದೀರಾ? ಮಗ ಅವನು ನನ್ನ ಕುಲದ ಮಗ ಅವನು, ಬಡತನದ ಮಗ ಅವನು. ಅದರಿಂದ ನಾವು ಭಾಳ ಸಂತೋಷ ಆಯ್ತು. ನಿಮ್ಮ ಜೊತೆಗೆ ಹೇಗಿರ್ತಾ ಇದ್ದ? ಹೇಗೆ ಮಾತಾಡ್ತಿದ್ದ, ಎಲ್ಲಿ ಹೋದ್ರು ಬಂದ್ರು ದೊಡ್ಡಮ್ಮ ಅಂತ ಹೋಗ್ಬಿಟ್ಟು ಹೋಗೋದು. ಒಂದು ಹಾಡು ಹೇಳೋ ದೊಡ್ಡಮ್ಮ, ನಾನು ನಿನ್ನ ಕೊಟ್ಟು ತಗೋಬೇಕು ಅನ್ನೋದು, ಅದೆಲ್ಲ ಮಾತ್ರ ಚೆನ್ನಾಗಿ ಒಳ್ಳೆ ಬುದ್ಧಿ ಗುಣದಲ್ಲಿದ್ದ. ಈಗ ಒಳಗಡೆ ದೊಡ್ಡ ದೋಸೆ ಕೊಡು ಅಂತ ಆಡಾಯ್ತಾನೆ. ದೋಸೆ ಯಾವ ಥರ ಕೊಡಿಸಿದ್ರೆ ಇಲ್ಲ? ಹುಡುಗರಿಗೆಲ್ಲ ಹೇಳೋನೆ, ದೊಡ್ಡ ದೋಸೆ ಕೊಡು, ಚಿಕ್ಕ ಚಕ್ಲಿ ಕೊಡು, ನಮ್ಮಪ್ಪ ರಾಜ, ಕೊತ್ತಂಬರಿ ಬೀಜ, ಆ ಸಾರ್ಗಾಕ ಸೊಪ್ಪು, ನಿನ್ನ ಆಡೋದೆಲ್ಲ ತಪ್ಪು. ಇದಕ್ಕೆಲ್ಲ ಇಷ್ಟು ನೋಡಿ, ಚಿಕ್ಕ ಮಕ್ಕಳಿಂದ ಹಿಡಿದು ಅಜ್ಜ ಅವ್ರಿಗೂ ಹೇಳ್ತಾರೆ. ಫೋನಲ್ಲಿ ಪ್ರತಿಯೊಬ್ಬರು, ಅಯ್ಯೋ ಮೊಮ್ಮಗಳು ಅದೇ ಕೆಲಸ ಅವಳಿಗೆ. ಯಾರು ನಮ್ಮ ಚಿಕ್ಕಪ್ಪ ಅನ್ನೋದವಳು ಚೆನ್ನಾಗಿ. ಈಗ ಅಂದ್ರೆ ಅಷ್ಟು ಕಷ್ಟದಿಂದ ಬೆಳೆದಂಥ ಮಗ ಈ ಮಟ್ಟಿಗೆ ಅಭಿಮಾನಿಗಳನ್ನ ಸಹಿಸಿ ಟ್ಯಾಟೋ ಹಾಕಿಸ್ಕೊಳ್ಳೋ ರೇಂಜಿಗೆ ಬಂದಿದ್ದಾನೆ ಕಣಪ್ಪ. ದೇವರು ನನ್ನ ಮನೆ ಆಸಳೆ ಅದು ಕೊಟ್ಟವನು, ಒಳ್ಳೆ ಭಾಗ್ಯ ಕೊಟ್ಟವನು. ಸರಿ.